ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಈಗ ಶ್ರೀರಾಮೋತ್ಸವ ಆರಂಭವಾಗಿದೆ. ಎಲ್ಲರೂ ಕೂಡ ಕಾಯ್ತಾ ಇರುವಂತಹ ಈ ಉತ್ಸವ ಯಾವಾಗಿನಿಂದ ಆರಂಭವಾಗುತ್ತೆ ಅಂತ. ಈಗಾಗಲೇ ಆರಂಭವಾಗಿದೆ, ಸಂಭ್ರಮವೂ ಕೂಡ ಆರಂಭವಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಯಾಕೆ? ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಉದ್ಘಾಟನೆ ಆಗಲಿದೆ. ವಿವಿಧ ಅಭಿವೃದ್ಧಿಗೆ ಕಾರ್ಯಕ್ರಮಗಳಿಗೆ ಮೋದಿಯವರು ಚಾಲನೆಯನ್ನ ಕೊಡಲಿದ್ದಾರೆ ನಾಳೆ. ಬಳಿಕ 15 ಕಿಲೋಮೀಟರ್ ರೋಡ್ ಶೋ ಕೂಡ ನಡೆಸಲಿದ್ದಾರೆ ನರೇಂದ್ರ ಮೋದಿ. ರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಈಗ ಸಂಭ್ರಮದ ವಾತಾವರಣ ಉಂಟಾಗಿದೆ. ಅಯೋಧ್ಯೆಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ನಾಳೆ ಭೇಟಿ ಕೊಡೋ ಕಾರಣ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಯೋಧ್ಯೆಯಲ್ಲಿ ಈಗ ವಿಮಾನ ನಿಲ್ದಾಣವೂ ಕೂಡ ಉದ್ಘಾಟನೆಗೆ ಸಿದ್ಧವಾಗಿ ನಿಂತಿದೆ. ನಾಳೆ ಉದ್ಘಾಟನೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಉದ್ಘಾಟನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಮೋದಿ ಅವರು ಚಾಲನೆಯನ್ನ ಕೊಡಲಿದ್ದಾರೆ. ಇದೆಲ್ಲವೂ ಕೂಡ ಆದ ನಂತರ ಒಂದು 15 ಕಿಲೋಮೀಟರ್ ರೋಡ್ ಶೋ ಅನ್ನ ಕೂಡ ಪ್ರಧಾನಿ ಮೋದಿ ಅವರು ನಡೆಸಲಿದ್ದಾರೆ. ಅಯೋಧ್ಯೆ ಈಗ ಶೃಂಗಾರಗೊಂಡು ನಿಂತಿದೆ. ಇನ್ನೂ ಶೃಂಗಾರಗೊಳ್ಳೋಕೆ ಸಜ್ಜಾಗ್ತಾ ಇದೆ. ಕಾರಣ ಜನವರಿ 22ನೇ ತಾರೀಕಿಗೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಬಾಲರಾಮನದ್ದು. ಹಾಗಾಗಿ ಅದಕ್ಕೆ ಎಲ್ಲವೂ ಕೂಡ ತಯಾರಿಗಳನ್ನು ಈಗ ಮಾಡಿಕೊಳ್ಳಾಗ್ತಾ ಇದೆ. ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲಿರುವಂತಹ ಪ್ರದೇಶಗಳಲ್ಲೂ ಕೂಡ ಶೃಂಗಾರಗೊಂಡಿವೆ. ಹಲವು ರೀತಿಯಾದಂತಹ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ನಾಳೆ ಚಾಲನೆಯನ್ನು ಕೊಡಲಿದ್ದಾರೆ. ಅಲ್ಲಿ ರೈಲ್ವೆ ನಿಲ್ದಾಣವೂ ಕೂಡ ಹೊಸದು ಬಂದಿದೆ, ವಿಮಾನ ನಿಲ್ದಾಣವೂ ಕೂಡ ಹೊಸದಾಗಿದೆ. ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಜನ ಆಗಮಿಸ್ತಾರೆ. ಅದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅಲ್ಲಿರುವಂತಹ ಜನರಂತೂ ಸಂಭ್ರಮದ ತೇರಿನಲ್ಲಿ ತೇಲ್ತಾ ಇರೋ ರೀತಿಯಲ್ಲಿದೆ ಅವರು ಎಲ್ಲರೂ ಕೂಡ. ಯಾಕಂತಂದರೆ ಇಲ್ಲಿಯವರೆಗೂ ಅಯೋಧ್ಯೆ ಅಂತಂದರೆ ಅದು ವಿವಾದಾತ್ಮಕವಾಗಿರುವಂಥ ಜಾಗ ಅನ್ನೋದಲ್ಲಿತ್ತು. ಆದರೆ ಯಾವಾಗ ಅಲ್ಲಿ ಎಲ್ಲವೂ ಕೂಡ ಕೋರ್ಟ್ನಿಂದ ತೀರ್ಪು ಬಂದ ನಂತರ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಕ್ಕೆ ಶುರುವಾಯಿತು, ಆ ಜನರೆಲ್ಲರೂ ಕೂಡ ಖುಷಿಯಿಂದ ಈ ಶ್ರೀರಾಮೋತ್ಸವವನ್ನು ಮಾಡೋಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ನಾಳೆ ವಿಮಾನ ನಿಲ್ದಾಣವೂ ಕೂಡ ಸಾರ್ವಜನಿಕರಿಗೆ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸದ್ಯಕ್ಕೆ 2 ವಿಮಾನಗಳ ಹಾರಾಟವನ್ನು ಮಾಡಲಿದೆ ದೆಹಲಿಯಿಂದ. ನಾಳೆ ಉದ್ಘಾಟನೆ ಆದ ನಂತರ 15 ಕಿಲೋಮೀಟರ್ ರೋಡ್ ಶೋ ಅನ್ನು ಕೂಡ ಪ್ರಧಾನಿ ಮಾಡಲಿದ್ದಾರೆ. ರಾಮನ ಜನ್ಮಸ್ಥಳ ಅಯೋಧ್ಯೆ. ಅಲ್ಲಿಂದ ನನ್ನ ಸಹೋದ್ಯೋಗಿ ಅನೇಕ ಮಾಹಿತಿಗಳನ್ನು ಕೊಡ್ತಾನೆ ಇದ್ದಾರೆ. ಪ್ರಧಾನಿ ಮೋದಿ ಆಗಮನದ ಬೆನ್ನಲ್ಲೇ ಖಾಕಿ ಕಣ್ಗಾವಲು ಅಲ್ಲಿದೆ. ಈಗ 5,000ಕ್ಕಿಂತಲೂ ಕೂಡ ಹೆಚ್ಚು ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. NSG, CRPF, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಭದ್ರತೆಗೆ ಈಗ ನಿಯೋಜನೆಯನ್ನ ಮಾಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ತಳಿರು, ತೋರಣ, ಹೂವಿನ ಅಲಂಕಾರ ಎಲ್ಲವೂ ಕೂಡ ಶೃಂಗಾರಗೊಂಡಿದೆ ಅಯೋಧ್ಯೆ ನಗರ. ರೋಡ್ ಶೋ ಅನ್ನ ಕೂಡ ಮೋದಿ ಅವರು ನಡೆಸಲಿದ್ದಾರೆ. ಪ್ರಧಾನಿ ಭೇಟಿಯ ಬೆನ್ನಲ್ಲೇ ಭದ್ರತೆಯನ್ನ ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಹೇಗೆಲ್ಲ ತಯಾರಿಯಾಗಿದೆ, ಯಾವ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ನಾಳೆ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಅನ್ನೋದನ್ನ ಸ್ವತಃ ಖುದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಅವರೇ ಸ್ವತಃ ಇವತ್ತು ಹೋಗಿ ಅದರ ಪರಿಶೀಲನೆಯನ್ನ ಕೂಡ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಮಂದಿರಕ್ಕೆ ಸಂಪರ್ಕಿಸುವ ರಾಮ್ಪಥ್ನಲ್ಲಿ ನಾವಿದ್ದೀವಿ. ರಾಮ್ಪಥ್ ರಸ್ತೆಯು ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ನೀವು ಗಮನಿಸಬಹುದು ಯಾವ ರೀತಿಯಾದಂತಹ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಅಯೋಧ್ಯೆ ಆರಂಭದಿಂದಲೂ ಕೂಡ ಹೇಗೆ ತಯಾರಿಗಳು ನಡೆದಿದ್ದಾವೆ, ಸಿದ್ಧತೆಗಳು ನಡೆದಿದ್ದಾವೆ, ಅಲಂಕಾರಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನ ತಿಳಿಸಿದ್ವಿ. ಈಗ ಮಂದಿರಕ್ಕೆ ತೆರಳುವಂತಹ ರಸ್ತೆಯ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಹೂವಿನ ಡೆಕೋರೇಷನ್ಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದೊಂದು ಕಡೆಯೂ ಕೂಡ ಒಂದೊಂದು ರೀತಿಯಾದಂತಹ ವಿಶಿಷ್ಟವಾದಂತಹ ವಿನ್ಯಾಸಗಳಲ್ಲಿ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವೀಗ ಇಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಕೂಡ ನೋಡ್ಬೋದು, ಯಾವ ರೀತಿಯಾಗಿ ಮಾಡಲಾಗಿದೆ ಹೂಗಳನ್ನು ಬಳಸಿ ಅನ್ನುವಂಥದ್ದನ್ನು. ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಡಿಸೈನ್ಗಳನ್ನು ಬೇರೆ ಬೇರೆ ಕಡೆಗೂ ಕೂಡ ನೋಡ್ತಾ ಹೋಗ್ಬೋದು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ಹೂವಿನ ಅಲಂಕಾರವನ್ನು ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಇಲ್ಲೂ ಕೂಡ ಮೇಲ್ಭಾಗದಲ್ಲಿ ಗಮನಿಸ್ಬೋದು, ಇಲ್ಲೂ ಕೂಡ ಹೂವಿನ ತೋರಣಗಳನ್ನು ಕೂಡ ಕಟ್ಟುವಂತಹ ಕೆಲಸವನ್ನು ಮಾಡಲಾಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ದೇವಸ್ಥಾನವನ್ನು ತಲುಪುವವರೆಗೂ ಕೂಡ, ರಾಮ ಮಂದಿರವನ್ನು ತಲುಪುವವರೆಗೂ ಕೂಡ ಇದೇ ರೀತಿಯಾದಂತಹ ವಿಶಿಷ್ಟವಾದಂತಹ ಹೂವಿನ ಅಲಂಕಾರಗಳನ್ನು ನೀವು ಎಲ್ಲ ಜಾಗದಲ್ಲೂ ಕೂಡ
ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಭಾಗಗಳಿಂದ ಹೂವುಗಳನ್ನು ತರಿಸಿ ಇಲ್ಲಿ ಅಲಂಕಾರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಮ್ಪಥ್ ದೃಶ್ಯಗಳು ಇದಾದ್ರೆ ರಾಮ ಮಂದಿರದ ಮುಂದೆ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ನಾವೀಗ ರಾಮ ಮಂದಿರದ ಮುಂಭಾಗದಲ್ಲಿ ಇದ್ದೀವಿ. ರಾಮ ಮಂದಿರಕ್ಕೆ ತೆರಳುವಂತಹ ರಾಮ ಕಾರಿಡಾರ್ ಏನಿದೆ ಅದರ ಮುಂಭಾಗದಲ್ಲಿ ಕೂಡ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸಗಳಾಗಿದ್ದಾವೆ, ಇಲ್ಲೂ ಕೂಡ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂದಿರದ ಒಳಗಡೆ ಪ್ರವೇಶ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯನ್ನು ಮಾತ್ರ ಈಗ ಏನು ಅಂದವಾಗಿ ಕಾಣಿಸುವಂತ ನಿಟ್ಟಿನಲ್ಲಿ ಡಿಸೈನ್ಗಳನ್ನ ಮಾಡಲಾಗ್ತಾ ಇರುವಂಥದ್ದು, ಹೂವಿನ ಮಾಲೆಗಳನ್ನು ಹಾಕ್ತಾ ಇರುವಂಥದ್ದು ನೀವು ಇಲ್ಲೂ ಕೂಡ ಗಮನಿಸಬಹುದು. ಇದೇ ಮಾರ್ಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋ ಅನ್ನ ಮುಂದುವರಿಸ್ತಾರೆ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಸದ್ಯಕ್ಕೆ ಹೂವಿನ ಅಲಂಕಾರವನ್ನು ಕೂಡ ಮಾಡಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಅಯೋಧ್ಯೆ ಈಗ ಮಧುವಣಗಿತ್ತಿಯಂತೆ ತಯಾರಾಗ್ತಾ ಇರುವಂತದ್ದು. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರುವಿಕೆಗಾಗಿ ಇಡೀ ಅಯೋಧ್ಯೆಯ ಜನರು ಕೂಡ ಕಾಯ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಅತ್ಯಾಧುನಿಕ ವಿಮಾನ ನಿಲ್ದಾಣ ಮತ್ತೆ ಹೈಟೆಕ್ ಟರ್ಮಿನಲ್ ಇರುವಂತಹ ರೈಲ್ವೆ ನಿಲ್ದಾಣವನ್ನು ಕೂಡ ಈಗ ಉದ್ಘಾಟನೆ ಮಾಡಲಿದ್ದಾರೆ. ಹೀಗಾಗಿ ಅಯೋಧ್ಯೆಯ ಜನರು ಕೂಡ ಸಾಕಷ್ಟು ಕಾತುರರಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ಹಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.